ಗಲೀಲೆಯ ಬದಲು ಏನಿದೆ? ಅದು ಮುಖ್ಯ. ಪ್ರತಿ ಬಾರಿ ದೇವರ ವಾಕ್ಯ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತದೆ. ಅದರಿಂದಲೇ ನಾನು ಮೂಡಿಗೆರೆ ಗಲೀಲೆಯ ಬಿಟ್ಟುಬಿಡಿ, ಆಯ್ತಾ? ಮೂಡಿಗೆರೆಯ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಈ ವಾಕ್ಯದ ಅರ್ಥ ಏನು? ದೇವದೂತರಿಗೆ ಇಷ್ಟ ಆಗಿಲ್ಲ, ಅವರಿನ್ನೂ ಕೂಡ ಆಕಾಶವನ್ನು ದಿಟ್ಟಿಸಿ ನೋಡ್ತಾ ಇರುವುದು ದೇವದೂತರಿಗೂ ಕೂಡ ಇಷ್ಟ ಆಗಲಿಲ್ಲ. ಬಹುಶಃ ಪ್ರಭುವಿಗೂ ಕೂಡ ಇಷ್ಟ ಆಗುವುದಿಲ್ಲ, ನಾವು ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರವ ಅವರನ್ನು ನೋಡುತ್ತಾ ನಿಂತಿರುವುದು ಸಾಕು, ಅವರನ್ನ ಜೀವಿಸಲು ಆರಂಭಿಸು. ಅಲ್ಲಿ ನೋಡಿದ್ದು ಸಾಕು, ಅಲ್ಲೇ ನಿಂತಿರ್ಬೇಡ, ಏನಾದ್ರೂ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ ಅಷ್ಟೇ. ಏನಾದ್ರೂ ಮಾಡು. ಪ್ರಿಯರೇ, ನಾನು ಇನ್ನೂ ಕೂಡ ಆಕಾಶವನ್ನ ದಿಟ್ಟಿಸಿ ನೋಡುತ್ತಿರುವ ವ್ಯಕ್ತಿಯೇ? ಇದು ಮೊದಲನೇ ಪ್ರಶ್ನೆ. ಗಲೀಲೆಯದವರು ದಿಟ್ಟಿಸಿ ನೋಡ್ತಾ ಇದ್ರು, ಪ್ರೇಷಿತರು. ನಾನು ಹೇಳಿ ನಾವು ಕೂಡ ದಿಟ್ಟಿಸಿ ನೋಡ್ತಾ ಇದ್ದೇವೆ ಅಂತೇಳಿ. ನಿಜವಾಗಿಯೂ ನಾನು ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡುತ್ತಿರುವಂತಹ ವ್ಯಕ್ತಿಯೇ? 3 ವಿಧದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಯಾರೆಲ್ಲ ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ? ಮೊದಲನೆಯ ವ್ಯಕ್ತಿ, ಅವನು ಕೇವಲ ಪ್ರಾರ್ಥಿಸುವ ವ್ಯಕ್ತಿ, ಪ್ರಾರ್ಥಿಸಿದ್ದನ್ನು ಜೀವಿಸದೇ ಇರುವಂತಹ ವ್ಯಕ್ತಿ ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಆಕಾಶವನ್ನೇ ದಿಟ್ಟಿಸಿ ನೋಡುವುದು, ಇನ್ನೂ ಕೂಡ ಪ್ರಾರ್ಥನೆ ಇದೆ. ಪ್ರಾರ್ಥಿಸಿದ್ದನ್ನು ಜೀವಿಸದೇ ಇರುವಂತಹ ವ್ಯಕ್ತಿ ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಪ್ರಭುವಿಗೆ ಇಷ್ಟ ಆಗುವುದಿಲ್ಲ ಅದು, ಸ್ವರ್ಗಕ್ಕೆ ಇಷ್ಟವಾಗುವುದಿಲ್ಲ ಅದು. ನೋಡಿ, ನಾವು ಮಾಡುವಂತಹ ಪ್ರಾರ್ಥನೆಗಳನ್ನು ನೀವು ಬಹುಶಃ ನೀವು ಮನೆಗಳಲ್ಲಿ ನೀವು ಮಾಡುವಂತಹ ಪ್ರಾರ್ಥನೆಗಳನ್ನ ಒಮ್ಮೆ ನೀವು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆಗೂ ನಿಮ್ಮ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅಜಗಜ ಅಂತರ, ಅಜಗಜ ಅಂತರ ನಮ್ಮ ಪ್ರಾರ್ಥನೆಗೂ ನಮ್ಮ ಜೀವನಕ್ಕೂ. ಕೆಲವೊಂದು ಉದಾಹರಣೆ ನಾನು ಕೊಡ್ತೇನೆ ನೋಡಿ. ಆಗಿರಬಹುದು ಬಲಿಪೂಜನೆ, ನಾವು ಹೇಳ್ತೇವೆ, ಸಹೋದರ ಸಹೋದರಿಯರೇ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ನಾನು ಪಾಪ ಮಾಡಿದ್ದೇನೆ, ಕ್ಷಮಿಸಿ. ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ನಿಜವಾಗಿ ಅದನ್ನು ಅರ್ಥ ಮಾಡ್ಕೊಳ್ತೇವ? ನಾವು ಜೀವಿಸ್ತೇವ? ನಾನು ಯೋಚನೆಯಿಂದ ಪಾಪ ಮಾಡ್ತಾ ಇದ್ದೇನೆ, ಹೌದು, ನಿಲ್ಲಿಸ್ತೇನಾ? ನನ್ನ ಕಾರ್ಯಗಳಿಂದ ನನ್ನ ಸಹೋದರರಿಗೆ ನೋಯಿಸ್ತಾ ಇದ್ದೇನೆ, ನಿಲ್ಲಿಸಿದ್ದೇನಾ? ನನ್ನ ಮಾತಿನಿಂದ ನಾನು ನೋಯಿಸ್ತಾ ಇದ್ದೇನೆ, ನಿಲ್ಲಿಸಿದ್ದೇನಾ? ಇಲ್ಲ. ಆದ್ರೆ ಪ್ರತಿ ಬಲಿಪೂಜೆಯನ್ನು ಅರ್ಪಿಸಬೇಕಾದ್ರೆ ನಾನು ದೊಡ್ಡದಾಗಿ ಹೇಳ್ತೇನೆ, ದೊಡ್ಡದಾಗಿ ಕೈ ಜೋಡಿಸಿ ಕಣ್ಣು ಮುಚ್ಚಿ ಹೇಳ್ತೇನೆ, ಯೋಚನೆಯಿಂದ ಕಾರ್ಯದಿಂದ. ಆಗಿರ್ಬೋದು, ನಾವು ವಿಶೇಷವಾಗಿ ದೀಕ್ಷಾಸ್ನಾನದ ಸಂದರ್ಭದಲ್ಲಿ ಆಗಿರ್ಬೋದು, ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಪಾಸ್ಕ ಜಾಗರಣೆಯ ವಿಧಿಯನ್ನು ಆಚರಿಸಬೇಕಾದ್ರೆ, ಕೆಲವೊಂದು ವಿಶ್ವಾಸ ಪ್ರಮಾಣವನ್ನು ಮಾಡಬೇಕಾದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಯಾಚಕರು ಕೇಳ್ತಾರೆ. ನೀವು ಸೈತಾನನನ್ನ ಬಿಟ್ಟು ಬಿಡ್ತೀರೋ? ನೀವೇನ್ ಹೇಳ್ತೀರ? ನಿಜವಾಗಿಯೂ ಅವನ ದುಷ್ಪ್ರೇರಣೆಗಳನ್ನೆಲ್ಲ ಬಿಟ್ಟು ಬಿಡ್ತೀರೋ? ನಾನು ಎಲ್ಲಿಯೂ ಕೂಡ, ನಾನು ಈಗ ಗುರುಗಳಾಗಿ 12 ವರ್ಷ, ಯಾಚಕನಾಗಿ 12 ವರ್ಷ ಆಯ್ತು ಕೂಡ, 12 ವರ್ಷ ಆಯ್ತು. ಯಾವ ಧರ್ಮ ಕೇಂದ್ರದಲ್ಲಿಯೂ ಕೂಡ ಇದುವರೆಗೂ ಕೂಡ ನಾನು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಧೈರ್ಯವಾಗಿ ಹೇಳಿದ್ದು ಎಲ್ಲೂ ಇಲ್ಲ. ಮುಜುಗರ, ಈಗಲೂ ಕೂಡ ನಿಮಗೆ ಮುಜುಗರ ಆಯ್ತು, ನೀವು ಗಟ್ಟಿಯಾಗಿ ಹೇಳಲಿಲ್ಲ. ಯಾಕೆ ಹೇಳಿ? ಬಿಡ್ಲಿಕ್ಕೆ ಮನಸ್ಸಿಲ್ಲ, ಬಿಡ್ಲಿಕ್ಕೆ ಗಟ್ಟಿಯಾಗಿ ಇಟ್ಕೊಳ್ಳುವುದು. ನಾನು ಹೇಳಿದ್ದೆ ಅಲ್ಲ ನಿಮಗೆ, ನಾನು ಯೂತ್ ಅಂದ್ರೆ ನಾನು ನಿಮ್ಮಂತೆ ಅಲ್ಲಿ ಕೂರ್ಬೇಕಾದ್ರೆ, ಗುರು ಆಗೋ ಮುಂಚೆ ನನ್ನ ಸ್ವಲ್ಪ ಯೂತ್ ಫ್ರೆಂಡ್ಸ್ಗಳಿದ್ರು. ಅವರ ಜೊತೆ ಒಂದು ದಿನ ಬಲಿ ಪೂಜೆಗೆ ಕೂತಿದ್ದೇನೆ ನನ್ನ ಊರಿನಲ್ಲಿ. ಅಲ್ಲಿ ಗುರುಗಳು ಕೇಳ್ತಾ ಇದ್ದಾರೆ, ನೀವು ಸೈತಾನನನ್ನ ಬಿಟ್ಟು ಬಿಡ್ತೀರೋ? ಸ್ವಲ್ಪ ಬಿಡ್ತೇವೆ ನಾವು ಕೂಡ ಅಷ್ಟೇ. ಅಂದ್ರೆ ನಾನು ಪ್ರಾರ್ಥಿಸುವಂತಹ ವ್ಯಕ್ತಿ, ಹೌದು ನಿಜ, ಆದ್ರೆ ಆ ಪ್ರಾರ್ಥನೆಯನ್ನು ಜೀವಿಸದೇ ಇರುವಂತಹ ವ್ಯಕ್ತಿ. ನಾನು ಇನ್ನೂ ಕೂಡ ಇಲ್ಲಿದ್ದೇನೆ, ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದೇನೆ. ಎರಡನೆಯ ವರ್ಗಕ್ಕೆ, ಯೇಸು ಮಾಡಿದ ಅದ್ಭುತಗಳನ್ನ, ಅವರ ಮಾತುಗಳನ್ನ ಸ್ಮರಿಸುತ್ತಾ ಜೀವಿಸುತ್ತಾ ಇದ್ದೇನೆ ನಾನು, ಆದ್ರೆ ಬೇರೆಯವರಿಗೆ ನಾನು ಅದ್ಭುತವಾಗ್ತಾ ಇಲ್ಲ. ಇದು ಇನ್ನೊಂದು, ಇನ್ನೂ ಕೂಡ ಆಕಾಶವನ್ನೇ. ಎಸ್ ಸ್ವಾಮಿ, ಇದೆಲ್ಲ ನೋಡಿ, ನೀವು ನಾನು ನೀವು ಎಲ್ಲ ಒಂದೇ. ಅಯ್ಯೋ, ದೇವರು ನನ್ನ ಜೀವನದಲ್ಲಿ ಏನೆಲ್ಲ ಮಾಡಿದ್ದಾರೆ ಗೊತ್ತಪ್ಪ, ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ನನ್ನ ಜೀವನ ಹೀಗಿತ್ತು, ಹೀಗಾಗಿದೆ, ಏನೆಲ್ಲ ಮಾಡಿದ್ದಾರೆ ಪಾದ ನನ್ನ ಜೀವನದಲ್ಲಿ. ಸತ್ಯ, ನಿಜ. ಆದ್ರೆ ನೀನು ಯಾರಿಗಾದ್ರೂ ಅದ್ಭುತವಾಗಿದ್ದೀಯಾ?
ಪದ ಜೈದಿಟ್ಲೇ ದಿಲ್ಲ ಪದ ದರಾಬಸ್ ದಿಲ್ಲ ಮಕ ದರಾಳ್ ದಿಲ್ಲ ಪದ ಮಕ ಒಯ್ ತುಂಬಾ ಜನ ಹೇಳಿದ್ರು, ನಾನು ಕೇಳಿದ್ದೇನೆ, ಫಾದರ್ ನನಗೆ ತುಂಬಾ ಕೊಟ್ಟಿದ್ದಾರೆ ಫಾದರ್ ದೇವರು, ಸತ್ಯ ನಿಜ, ದೇವರು ನಿನಗೆ ಕೊಟ್ಟಿದ್ದಾರೆ, ಅದನ್ನೇ ಸ್ಮರಣೆ ಮಾಡ್ಕೊಂಡೇ ಕೊಡ್ತೀಯಾ ಅಥವಾ ನೀನು ಕೂಡ ಸ್ವಲ್ಪ ಬೇರೆಯವರಿಗೆ ಉದಾರಿ ಆಗ್ತೀಯಾ? ಇಲ್ಲ, ಅದು ಬೇಡ. ದೇವರು ನನಗೆ ಏನೆಲ್ಲ ಮಾಡಿದ್ದಾರೆ, ಪ್ರತಿದಿನ ನಾನು ಬೇಕಾದ್ರೆ ಕೃತಜ್ಞತೆ ಸಲ್ಲಿಸ್ತೀನಿ, ಆದ್ರೆ ಅದರ ಫಲವನ್ನ ನಾನು ಬೇರೆಯವರಿಗೆ ಕೊಡುವುದೇ ಇಲ್ಲ. ನಾನು ಹೇಳಿದಲ್ಲ, ಮತ್ತೆ ಗಟ್ಟಿಯಾಗಿ ಇಟ್ಕೊಳ್ತೇನೆ. ನಾನು ಕೂಡ ಇನ್ನೂ ಕೂಡ ಏನು 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 ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದೇನೆ, ಏನು ಮಾಡ್ತಾ ಇಲ್ಲ, ಪ್ರಯೋಜನ ಇಲ್ಲ. ಮೂರನೆಯ ವರ್ಗ ಕೇವಲ ಧಾರ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕ ವ್ಯಕ್ತಿ ಅಲ್ಲ ಅವನು. ಇವನು ಕೂಡ ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡುತ್ತಿರುವಂತಹ ವ್ಯಕ್ತಿ. ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಧಾರ್ಮಿಕತೆ ಹಾಗೂ ಆಧ್ಯಾತ್ಮಿಕತೆಗೆ ವ್ಯತ್ಯಾಸ ಇದೆ. ರಿಲಿಜಿಯಾಸಿಟಿ, ಸ್ಪಿರಿಚುವಾಲಿಟಿ ಬೇರೆ ಬೇರೆ. ಅದು ರಿಲಿಜಿಯಾಸಿಟಿ ಅಂದ್ರೆ ನಾನು ಎಲ್ಲವನ್ನ ಚೆನ್ನಾಗಿ ಮಾಡ್ತಾ ಇದ್ದೇನೆ, ನನ್ನ ಧಾರ್ಮಿಕ ಆಚರಣೆಗಳು, ವಸ್ತ್ರ ಆಗಿರ್ಬೋದು, ನಾನು ತೊಡುವುದಾಗಿರ್ಬೋದು, ನಾನು ಧರಿಸುವುದಾಗಿರ್ಬೋದು, ನನ್ನ ಪ್ರಾರ್ಥನೆ ಆಗಿರ್ಬೋದು, ಎಲ್ಲ ಧಾರ್ಮಿಕ ಆಚರಣೆಗಳು. ಆದ್ರೆ ನನ್ನ ಜೀವನ ಅದು ಆಧ್ಯಾತ್ಮಿಕತೆ, ಅದು ಇಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ನಿಮಗೆ ಹೇಳಿದೆಲ್ಲ ಗೊತ್ತಿಲ್ಲ, ಹೇಳಿಲ್ಲ ಅಂತ ಕಾಣ್ತದೆ. ಒಂದು ಮಠ, ಸನ್ಯಾಸ ಮಠ, ಎಲ್ಲ ಇವರು ಏನು ಸನ್ಯಾಸಿಗಳು ಅದರಲ್ಲಿದ್ದಾರೆ, ತುಂಬಾ ಜನ. ಅವರಿಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಮಾತನಾಡಲಿಕ್ಕೆ, ಇಡೀ ವರ್ಷ ಪ್ರಾರ್ಥನೆ ಧ್ಯಾನ ಅಷ್ಟೇ, ಉಪವಾಸ ಪ್ರಾರ್ಥನೆ ಧ್ಯಾನ, ದಿನಕ್ಕೆ ಒಂದೊಂದು ಮಾತ್ರ ಊಟ, ವರ್ಷ ಇಡೀ ಮಾತನಾಡ್ಲಿಕ್ಕಿಲ್ಲ. ಆದ್ರೆ ಒಂದು ದಿನ ಇದೆ, ಅದರಲ್ಲಿ ಅವರು ಮಾತನಾಡ್ಬೋದು, ವರ್ಷಕ್ಕೆ ಒಮ್ಮೆ ಮಾತ್ರ ಮಾತನಾಡ್ಬೋದು, ಒಂದು ವಾಕ್ಯ ಮಾತ್ರ ಮಾತನಾಡ್ಲಿಕ್ಕೆ, ಬೇರೆ ಏನಿಲ್ಲ. ಆಯ್ತು, ಪ್ರಾರ್ಥನೆ ಧ್ಯಾನ ಉಪವಾಸ ಎಲ್ಲ ಆಯ್ತು. ಆ ದಿನ ಬಂತು, ಎಲ್ಲರೂ ಕೂಡ ಕೂತಿದ್ದಾರೆ, ಎಲ್ಲ ಸನ್ಯಾಸಿಗಳು ಕೂತಿದ್ದಾರೆ, ಒಬ್ಬೊಬ್ಬರ ಸರದಿ. ಈಗ ಮಾತನಾಡ್ಬೇಕು. ಈಗ ನೋಡಿ ಏನು ಫಲ ಬರಬೇಕು, ಒಂದು ವರ್ಷದ ಧ್ಯಾನ ಫಲ ಹೇಗಿರ್ಬೇಕು ನೋಡಿ. ಈಗ ಎಲ್ಲರೂ ಕಾಯ್ತಾ ಇದ್ದಾರೆ, ಏನು ಎಂತಹ ಮಾತುಗಳು ಬರ್ಬೋದು ಇವನ ಧ್ಯಾನದ ಪರಿಣಾಮವಾಗಿ. ಮೊದಲನೇ ಸನ್ಯಾಸಿ ಎದ್ದಿರ್ತಾನೆ, ಈ ವರ್ಷ ನಮಗೆ ಕೊಟ್ಟಂತಹ ಊಟದಲ್ಲಿ ಉಪ್ಪೇ ಇರಲಿಲ್ಲ, ಪುಸ್ತಕ ಅಷ್ಟೇ. ಇಡೀ ವರ್ಷದ ಧ್ಯಾನದ ಫಲ, ಪ್ರಾರ್ಥನೆಯ ಫಲ, ಇವನು ಎದ್ದು ನಿಂತು ಇವನಿಗೆ ಒಂದೇ ವರ್ಷಕ್ಕೆ ಒಂದೇ ವಾಕ್ಯ ಹೇಳಲಿಕ್ಕೆ, ಇವನು ಎದ್ದು ನಿಂತು ಮೊದಲನೇ ವಾಕ್ಯ ಹೇಳಿದ್ದು ಇಷ್ಟೇ, ಅದೇ ವಾಕ್ಯ, ನಮಗೆ ಈ ವರ್ಷ ಬಡಿಸಿದಂತಹ ಊಟದಲ್ಲಿ ಉಪ್ಪೇ ಇರಲಿಲ್ಲ. ನನ್ನ ಹಾಗೂ ನಿಮ್ಮ ಜೀವನ ನೋಡಿ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನಮ್ಮ ಏನು ಕಂಪ್ಲೈಂಟ್ಸ್ ಅಂತ ಹೇಳ್ತೇವಲ್ಲ, ದೂರುವುದು, ಕೊರಗುವುದು, ಅದೆಲ್ಲ ನಿಲ್ಲುವುದಿಲ್ಲ, ಅದು ನಿಲ್ಲುವುದೇ ಇಲ್ಲ. ನಾನು ಕೂಡ ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡುತ್ತಿರುವಂತಹ ವ್ಯಕ್ತಿ. ಮೂಡಿಗೆರೆಯ ಜನರೇ, ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿರುವುದಕ್ಕೆ. ಪ್ರಿಯರೇ, ಇದು ಯಾಕೆ ನಾವು ಇನ್ನೂ ಕೂಡ ಆಕಾಶವನ್ನು ದಿಟ್ಟಿಸಿ ನೋಡ್ತೇವೆ? ಅದಕ್ಕೂ ಕೂಡ ಕಾರಣ ಇದೆ. ನಾನು ಹಾಗೂ ನೀವು ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದೇವೆ. ಯಾಕೆ? ಕಾರಣ ಇದೆ. ಮೊದಲನೇ ಕಾರಣ ನೋಡಿ, ನಾವು ಆಕಾಶವನ್ನೇ ದಿಟ್ಟಿಸಿ ನೋಡುವುದರಲ್ಲಿ ಕಷ್ಟಪಡಬೇಕಂತ ಇಲ್ಲ, ಬಹಳ ಸುಲಭದ ಒಂದು ಕಾರ್ಯ ಅದು. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ದೇವರನ್ನ ಪ್ರೀತಿಸುವುದು ಸುಲಭನೋ, ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸುವುದು ಸುಲಭನೋ? ಯಾರನ್ನ? ದೇವರನ್ನ. ಯಾಕೆ ಹೇಳಿ? ದೇವರು ದೂರ ಇದ್ದಾರೆ. ದೇವರು ದೂರ ಇದ್ದಾರೆ ಮಾತ್ರವಲ್ಲ, ದೇವರಲ್ಲಿ ಎಲ್ಲ ಸಂಪೂರ್ಣತೆ ಇದೆ. ಒಳ್ಳೆಯ ದೇವರು, ನೀವು ಏನು ಮಾಡಿದ್ರು ಅರ್ಥ ಮಾಡಿಕೊಳ್ಳುವಂತಹ ದೇವರು, ಪರಿಶುದ್ಧ ದೇವರು, ಬಹಳ ಚಂದ. ಪ್ರಾರ್ಥನೆ ಮಾಡ್ಲಿಕ್ಕೆ 1 ಗಂಟೆ ಅಲ್ಲ, ನೀವು 1 ವಾರ ಕೊಟ್ಟರೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇವೆ ನಾವು. ಮೊಣಕಾಲು ಹಾಕಿ ಕೈ ಮೇಲೆ ಹಾಕಿ ಬೇಕಾದ್ರೆ ಉಪವಾಸ ಬೇಡಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ನಮ್ಮ ನೆರೆಯವರವರನ್ನ ಪ್ರೀತಿಸಲಿಕ್ಕೆ ಕಷ್ಟ, ಅದು ಸುಲಭ ಇಲ್ಲ. ಒಂದು ವೇಳೆ ನಾನು ಹೇಳಿದ್ದೀನಿ ನೋಡಿ, ಯೇಸು ಸ್ವಾಮಿ ಅವಳ ರೂಪದಲ್ಲಿ ನಿನ್ನ ಜೊತೆ, ದೇವರು ನಿನ್ನ ಜೊತೆನೇ ಇದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ತೇವೆ. ಆದ್ರೆ ದೇವರೇ ಮನುಷ್ಯ ರೂಪದಲ್ಲಿ ನಿಮ್ಮ ಜೊತೆ. ನಾವು ನೋಡಿ, ಕೆಲವೊಂದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ನಾನು ಅದ್ರಲ್ಲಿ ಬಂದಿದ್ದೇನೆ ಗೊತ್ತಿಲ್ಲ. ನಾನು ಯೇಸು ಸ್ವಾಮಿ ನಿನ್ನ ಜೊತೆ ದೇಹಧಾರಿಯಾಗಿ ಜೀವಿಸ್ತಾ ಇದ್ದಾರೆ. ಆಗ ನಿಮಗೆ ಖುಷಿ ಆಗ್ತದ? ನನ್ನ ಜೊತೆ ನನ್ನ ಮನೆಯಲ್ಲಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ದೇಹಧಾರಿಯಾಗಿ ಹೇಗೆ ಜೀವಿಸಿದ್ರು ಅದೇ ರೀತಿ ನನ್ನ ಮನೆಯಲ್ಲಿ ಇದ್ದಾರೆ. ನಿಮಗೆ ಬೇಕೋ ಬೇಡವೋ? ಬೇಕಾ? ಬೇಕು. ಒಮ್ಮೆ ಹೀಗೆ ಒಬ್ಬ ಪಾಪ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಪ್ರಭುವೇ ನನ್ನ ಜೊತೆ ಬಂದು ನೀವು ನಡೆಸಿರಿ, ಪ್ರಭುವೇ ನೆಲೆಸಿರಿ.
ಯೇಸುಸ್ವಾಮಿ ಒಪ್ಕೊಂಡ್ರಲ್ಲ ಅವರ ಪ್ರಾರ್ಥನೆಯನ್ನ. ಯೇಸುಸ್ವಾಮಿ ಅವನ ಮನೆಯಲ್ಲಿ ಬಂದು ನೆಲೆಸಿದ್ರಂತೆ, ದೇಹದಾರಿಯಾಗಿ ಅವನ ಜೊತೆಯಲ್ಲೇ. ಇವನಿಗೆ ಬಹಳ ಖುಷಿ, ಯೇಸು ನನ್ನ ಜೊತೆ ಇದ್ದಾರೆ. ಇವನು ಎಲ್ಲಿಗೂ ಹೋಗ್ಬೇಕಾದ್ರೆ ಯೇಸುವನ್ನ ಕರ್ಕೊಂಡು ಹೋಗ್ಬೋದು. ಚರ್ಚಿಗೆ ಹೋಗ್ಬೇಕಾದ್ರೂ ಕೂಡ ಯೇಸುವನ್ನ ಕರ್ಕೊಂಡು ಹೋಗ್ಬೋದು. ಯೇಸು ನನ್ನ ಜೊತೆ ಇದ್ದಾರೆ, ಎಲ್ಲರೂ ಯೇಸು ನನ್ನ ಜೊತೆ ಇದ್ದಾರೆ, ಎಲ್ರಿಗೂ ಖುಷಿ. ಮತ್ತೆ ಒಂದು ದಿನ 2 ದಿನ ಆಯ್ತು. ಒಂದು ದಿನ ಇವನಿಗೆ ಯೇಸುವನ್ನ ಮನೆಯಲ್ಲಿ ಬಿಟ್ಟು ಹೇಳ್ತಾನೆ, ನನಗೆ ಕೆಲಸಕ್ಕೆ ಹೋಗ್ಲಿಕ್ಕಿದೆ, ನೀವು ಸ್ವಲ್ಪ ಮನೆಯನ್ನ ನೋಡ್ಕೊಳ್ಳಿ ಯೇಸುವೆ ಅಂತ ಹೇಳಿ. ಇವನು ಕೆಲಸಕ್ಕೆ ಹೋಗಿ ವಾಪಸ್ ಬರ್ತಾನೆ. ಒಂದು ಮುಟ್ಟೆ ಅಕ್ಕಿ ಇಲ್ಲ. ಸೋನಾ ಮಸೂರಿ ಯಾವ್ದು ಕಾಸ್ಟ್ಲಿ, ಸ್ವಲ್ಪ ಜಾಸ್ತಿ? ಸೋನಾ ಮಸೂರಿನ ಬುಲೆಟ್ ಇದ್ದಿದ್ದೆ ಒಂದು ಮೂಟೆನೆ ಖಾಲಿ ಬುಲೆಟ್. ಬಂದು ಕೇಳ್ತಾರೆ, ಯೇಸುವೆ ಎಲ್ಲೋಯ್ತು? ಇಲ್ಲ, ಯಾರೊಬ್ಬ ಭಿಕ್ಷುಕ ಬಂದಿದ್ದ, 1 ವಾರದಿಂದ ಊಟ ಮಾಡ್ಲಿಲ್ಲಂತೆ, ಮನೆಯಲ್ಲಿ ತುಂಬಾ ಜನ ಇದ್ದಾರಂತೆ, ಅಕ್ಕಿ ಇಲ್ಲ ಅಂತೆ, ನಾನು ತೆಗೆದುಕೊಟ್ಟೆ. 2ನೇ ದಿನ ಕೆಲ್ಸಕ್ಕೆ ಹೋಗಿ ಬರ್ತಾನೆ, ಫ್ರಿಡ್ಜ್ ಇಲ್ಲ. 2 ಫ್ರಿಡ್ಜ್ ಇತ್ತು, ಒಂದು ದೊಡ್ಡ ಫ್ರಿಡ್ಜ್, ಒಂದು ಸಣ್ಣ ಫ್ರಿಡ್ಜ್. ದೊಡ್ಡ ಫ್ರಿಡ್ಜೇ ಇಲ್ಲ. ಯೇಸುವೆ ಎಲ್ಲೋಯ್ತು ಫ್ರಿಡ್ಜ್? ಯಾರೊಬ್ಬ ಬಂದಿದ್ದ ಹಳ್ಳಿಯಿಂದ ಅಂತೆ, ಅವನಿಗೆ ಪ್ರತಿದಿನ ಮಾರ್ಕೆಟಿಂಗ್ಗೆ ಹೋಗಿ ತಂದಿಡುವುದೆಲ್ಲ ಕೊಳ್ತು ಹೋಗ್ತದಂತೆ. ನೀನಾದ್ರೆ ಮಾರ್ಕೆಟ್ ಅಲ್ಲೇ ಇದೆಯಾ, ನಿನಗೆ ಸಣ್ಣ ಫ್ರಿಡ್ಜ್ ಸಾಕು, ದೊಡ್ಡ ಫ್ರಿಡ್ಜ್ ಕೊಟ್ಟುಬಿಟ್ಟೆ. ಈಗ ಹೇಳಿ, ಯೇಸು ಸ್ವಾಮಿ ಬೇಕೋ ಬೇಡವೋ? ಬೇಕಾ? ಬೇಡವೇ ಬೇಡ. ಅವ್ನು ಏನ್ ಮಾಡಿದಂತೆ ಗೊತ್ತಾ? ನೆಕ್ಸ್ಟ್ ಪ್ಲಾನ್ ಏನ್ ಮಾಡಿದಂತೆ ಗೊತ್ತಾ? ಹೋಗಿ ದೊಡ್ಡ ಲಾಕರ್ ರೆಡಿ ಮಾಡಿದಂತೆ, ದೊಡ್ಡ ಲಾಕರ್, ಯಾರು ಕೂಡ ಓಪನ್ ಮಾಡಬಾರ್ದು ಅಂತ ಲಾಕರ್ ಮಾಡಿ ಮನೆಗೆ ತಂದಿಟ್ಟಂತೆ. ಯೇಸು ಸ್ವಾಮಿ ಕೇಳಿದಂತೆ, ಇದೇನು ಇದು? ಒಂದು ಲಾಕರ್, ನನ್ನ ಎಲ್ಲ ದುಡ್ಡು ಇಡ್ಲಿಕ್ಕೆ. ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ, ಸರಿ ಇದೆಯಾ ಅಂತ. ಒಳಗೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದಂತೆ. ಯೇಸು ಸ್ವಾಮಿ ಒಳಗೆ ಹೋಗ್ಬೇಕಾದ್ರೆ ಲಾಕ್ ಮಾಡ್ಬಿಟ್ಟಂತೆ. ಇನ್ನು ಬೇಡ, ನನ್ನ ಹಾಗೂ ನಿಮ್ಮ ಜೀವನ ಅಷ್ಟೇ. ಅದಕ್ಕೆ ಯೇಸು ಸ್ವಾಮಿ, ನಾವೇನು ಗೊತ್ತಾ, ದೇವರು ದೂರ ಇದ್ರೆ ಒಳ್ಳೇದು, ಹತ್ರ ಬೇಡ ನಮಗೆ, ನಾವು ಅಷ್ಟೇ. ಇದು ಹೇಗಂದ್ರೆ, ಇಸ್ರಾಯೇಲರು ನೋಡಿ, ನಾನು ಅಲ್ಲಿ ಬರ್ತಿದ್ದೇನೆ ಅಂತ ಕಾಣುತ್ತೆ, ನಾವು ಕೂಡ ಇಸ್ರಾಯೇಲರಂತೆ. ನೋಡಿ ನಮಗೆ ಬೇಕಾದಂತ ಜೀವನ ಮಾಡ್ಬೋದು. ವಿಮೋಚನಾ ಕಾಂಡ 20:19 ಅವ್ರು ಹೇಳುವುದು ನೋಡಿ, ಇಸ್ರಾಯೇಲರು ಮೋಶೆಗೆ ಹೇಳುವುದು, ಮೋಶೆ ನೀನೇ ನಮ್ಮೊಡನೆ ಮಾತನಾಡು, ದೇವರು ಮಾತನಾಡುವುದು ಬೇಡ ನಮ್ಮ ಜೊತೆ ಡೈರೆಕ್ಟ್ ಆಗಿ, ನಾವು ಸತ್ಯ ಹೋಗ್ತೇವೆ, ನೀವು ಮತ್ತೊಮ್ಮೆ ಹೋಗಿ ಓದಿ. ಜನರು ಇಸ್ರಾಯೇಲರು ಹೇಳುವುದು, ಅಯ್ಯೋ ದೇವರು ನಮ್ಮ ಜೊತೆಗೆ ಮಾತನಾಡುವುದು ಬೇಡ, ಡೈರೆಕ್ಟ್ ಆಗಿ ನೀನೇ ಮಾತನಾಡು, ಅವರೆಲ್ಲಾದ್ರೂ ಮಾತನಾಡಿದ್ರೆ ನಾವು ಸತ್ಯ ಹೋಗ್ತೇವೆ. ಈಗ ಅರ್ಥ ಆಯ್ತಾ ನಿಮಗೆ ಅದರ ಏನು ಅರ್ಥ ಏನಂತೇಳಿ? ದೇವರು ನಮ್ಮ ಜೊತೆ ಇದ್ರೆ, ನಮ್ಮ ಜೊತೆ ಜೀವನ ಮಾಡಿದ್ರೆ ನಾವು ಖಂಡಿತವಾಗಿ ಸತ್ಯ ಹೋಗ್ತೇವೆ. ನೇಣು ಹಾಕೊಳ್ಬೇಕು ಆಮೇಲೆ. ಅದಕ್ಕೋಸ್ಕರ ಪ್ರಿಯರೇ, ಯೇಸು ಸ್ವಾಮಿ ಸ್ವರ್ಗಾರೋಹಣರಾಗಿ ನಮ್ಮಿಂದ ಸ್ವಲ್ಪ ದೂರ ಹೋಗಿದ್ದು ಒಳ್ಳೇದಾಯ್ತಂತ ಕಾಣ್ತದೆ. ಆದ್ರೆ ಕೆಲವೊಂದು ಈ ಅಪೇಕ್ಷೆಗಳು ಇದೆ, ಆಯ್ತಾ? ನೋಡಿ, ಯಾಕೆ ನಾವು ಇನ್ನು ಕೂಡ ಆಕಾಶವನ್ನು ದಿಟ್ಟಿಸಿ ನೋಡ್ತೇವೆ? ಯಾಕಂದ್ರೆ ದೇವರು ಸ್ವಲ್ಪ ದೂರ ಇದ್ರೆ ಒಳ್ಳೇದು, ಹತ್ರ ಬಂದ್ರೆ ಕಷ್ಟ ನಮಗೆ. ಹಾಗಾದರೆ ಪ್ರಿಯರೇ, ಅಲ್ಲಿ ನಿಲ್ಲುವುದಾ? ಖಂಡಿತ ಇಲ್ಲ. ಹೇಗೆ ದೇವದೂತರು ಹೇಳಿದ್ರು, ಇಲ್ಲ ಅಲ್ಲಿ ನಿಲ್ಬೇಡಿ, ಏನು ಪ್ರಯೋಜನ? ಹೋಗಿ ಜೀವನ ಮಾಡಿ. ಇಷ್ಟರವರೆಗೆ ಯೇಸುವನ್ನ ಹಿಂಬಾಲಿಸಿದ್ದು ಸಾಕು, ಯೇಸುವಿನ ಬಗ್ಗೆ ಕೇಳಿದ್ದು ಸಾಕು, ಯೇಸುವಿನ ಅದ್ಭುತ ಕಾರ್ಯಗಳನ್ನು ನೋಡಿದ್ದು ಸಾಕು. ಈಗ ನೀನೇನ್ ಮಾಡು? ನಿನಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹೋಗು, ನೀನು ಇನ್ನೊಬ್ಬ ಕ್ರಿಸ್ತನಾಗು, ನೀನು ಅವರಂತೆ ಜೀವಿಸು, ನೀನು ಅವರ ಮಾತುಗಳನ್ನು ಮಾತನಾಡು, ನೀನು ಅವರ ಅದ್ಭುತ ಕಾರ್ಯಗಳನ್ನು ನೀನು ಮಾಡು. ಅದನ್ನ ನಾನು ಹಾಗೂ ನೀವು ಮಾಡಬೇಕು. ಅದೇ ಯೇಸುವಿನ ಸ್ವರ್ಗಾರೋಹಣದ ಸಂದೇಶ. ನನಗೆ ಸಾಕ್ಷಿಗಳಾಗಿರಿ ಅಷ್ಟೇ. ನಾನು ಹೇಳ್ತೆ, ಅವರು ಸ್ವಲ್ಪ ಹತ್ರ ಇಲ್ಲದಿರುವುದು ಒಳ್ಳೇದೇ, ದೂರ ಇರುವುದು ಒಳ್ಳೇದೇ, ಹತ್ರ ಇಲ್ಲದಿರುವುದು ಒಳ್ಳೇದೇ. ಆದರೆ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನಗೂ ನಿನಗೂ. ನಾವು ಇನ್ನೂ ಕೂಡ ದಿಟ್ಟಿಸಿ ನೋಡುವುದು ಬೇಡ, ಅವರಂತೆ ಜೀವಿಸಲು ನಾವು ಪ್ರಯತ್ನ ಮಾಡಬೇಕು. ಸ್ವರ್ಗಾರೋಹಣದ ಮುಂಚೆ ಅವರನ್ನು ಹಿಂಬಾಲಿಸಿದ್ದು ಸಾಕು, ಈಗ ಅವರಾಗಿಯೇ ಜೀವಿಸು. ನಿನ್ನೆ ಗುರುಗಳು ಪ್ರಬೋಧನೆ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ದು, ನಾವು ಕ್ರೈಸ್ತರಿಗೆ ನಾವು ಏನ್ ಹೇಳ್ತೇವೆ? ಕ್ರಿಸ್ತಾವ್ ಅಂತ ಹೇಳ್ತೇವೆ ಅಲ್ವಾ? ಕ್ರಿಸ್ತ ಹೌದು, ನಾನು ಇನ್ನೊಬ್ಬ ಕ್ರಿಸ್ತನಾಗಿಯೇ ಜೀವನ ಮಾಡಬೇಕು, ಇಲ್ಲದಿದ್ದರೆ ನಾನು ಕ್ರೈಸ್ತನೆಂದು ಕರೆಸಿಕೊಳ್ಳಿಕ್ಕೆ ಯೋಗ್ಯನಲ್ಲ. ಕ್ರಿಸ್ತ ಹೌಸು ಕ್ರಿಸ್ತ.
ಎಫೆಸರಿಗೆ ಬರೆದ ಪತ್ರ ಮೊದಲನೆಯ ಅಧ್ಯಾಯ 22-23 ನೋಡಿ, ಕ್ರಿಸ್ತ ಶಿರಸ್ಸು, ಆ ಶಿರಸ್ಸಿನ ದೇಹ ನಾವು. ಇದನ್ನ ಮರಿಬೇಡಿ ಪ್ರಿಯರೇ, ಕ್ರಿಸ್ತ ನಮ್ಮ ಶಿರಸ್ಸು, ಆ ಶಿರಸ್ಸಿನ ದೇಹ ನಾವೆಲ್ಲರೂ ಕೂಡ. ಅಂದ್ರೆ ದೇಹ ಅಲ್ಲಿ ಹೋಗ್ಬೇಕು, ಏನಾದ್ರೂ ಮಾಡಬೇಕು. ಇಲ್ಲದಿದ್ದರೆ ಏನು ರುಂಡವಿಲ್ಲದ ಮುಂಡಕ್ಕೆ ಅಥವಾ ಮುಂಡವಿಲ್ಲದ ರುಂಡಕ್ಕೆ ಏನಾದ್ರೂ ಬೆಲೆ ಇದೆಯೇ? ಏನು ಬೆಲೆ ಇಲ್ಲ, ಏನೇನು ಬೆಲೆ ಇಲ್ಲ. ಕ್ರಿಸ್ತ ನನ್ನಲ್ಲಿ ಹಾಗೂ ನಿನ್ನಲ್ಲಿ ಜೀವಿಸಲು ಬಯಸ್ತಾರೆ, ನನ್ನಲ್ಲಿ ಹಾಗೂ ನಿನ್ನಲ್ಲಿ ಓಡಾಡಲು ಬಯಸ್ತಾರೆ, ನನ್ನಲ್ಲಿ ಹಾಗೂ ನಿನ್ನಲ್ಲಿ ಮಾತನಾಡಲು, ಅದ್ಭುತ ಕಾರ್ಯಗಳನ್ನು ಮಾಡಲು ಬಯಸ್ತಾರೆ. ನಾನು ಏನು ಮಾಡ್ತಾ ಇಲ್ಲದಿರೋ ನಾನು ಏನು ಮಾಡುವುದಿಲ್ಲವಾದ್ರೆ ನಾನು ಕ್ರಿಸ್ತನನ್ನ ಸಾಯಿಸಿದ್ದೇನೆ ಅಷ್ಟೇ. ಇದು ಕೇಳಲಿಕ್ಕೆ ಸ್ವಲ್ಪ ಕಠೋರ ಆಗ್ಬೋದು, ಯಾಕಂದ್ರೆ ಸಂತ ಪೌಲರು ಎಫೆಸರಿಗೆ ಗಲಾತ್ಯರಿಗೆ ಬರೆದ ಪತ್ರ 2:20 ಏನ್ ಹೇಳ್ತಾರೆ? ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸ್ತಿದ್ದಾರೆ. ಅಂದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯೇಸುವಿನ ಕಾರ್ಯಗಳನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಆಯ್ತಾ? ಒಂದು ವೇಳೆ ನಾನು ನನ್ನ ಜೀವನದಲ್ಲಿ ಯೇಸುವನ್ನ ಇನ್ನೂ ಕೂಡ ಧರಿಸಿಲ್ಲ, ಅವರ ಕಾರ್ಯಗಳನ್ನ ನಾನು ಮಾಡ್ತಿಲ್ಲ ಆದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಾ? ನನ್ನಯ ಬಾಳಿನಲ್ಲಿ ಜೀವಿಸುವುದ ನಾನೇ, ಯೇಸು ನನ್ನ ಜೀವನದಲ್ಲಿ ಸತ್ತಿದ್ದಾರೆ. ಹಾಡು ಹೇಳ್ಬಾರ್ದು, ನಾವು ಹಾಡು ಹೇಳ್ಬಾರ್ದು. ಎಷ್ಟು ಚೆನ್ನಾಗಿದೆ ಹಾಗಾದ್ರೆ. ಸ್ವಲ್ಪವಾದ ಪ್ರಯತ್ನ ಮಾಡಬೇಕು ಪ್ರಿಯರೇ ಕ್ರಿಸ್ತನನ್ನು ಜೀವಿಸಲು. ಸ್ವಲ್ಪವಾದರೂ ನೋಡಿ, ಚಲಿಸದ ದೇಹಕ್ಕೆ ಸತ್ತಂತಹ ದೇಹ ಅಂತ ಹೇಳ್ತಾರೆ. ಚಲಿಸದ ದೇಹಕ್ಕೆ ಸತ್ತಂತಹ ದೇಹ ಅಂತ ಹೇಳ್ತೇವೆ ನಾವು. ಒಂದು ವೇಳೆ ನನ್ನ ಮೂಲಕ ಯೇಸು ಸ್ವಾಮಿ ಇಲ್ಲಿ ಚಲಿಸದಿದ್ದರೆ, ಮೂಡಿಗೆರೆಯ ಪಟ್ಟಣದಲ್ಲಿ ಗ್ರಾಮಗಳಲ್ಲಿ ಚಲಿಸದೇ ಇದ್ದರೆ, ಯೇಸು ಸ್ವಾಮಿ ನನ್ನಲ್ಲಿ ಸತ್ತಿದ್ದಾರೆ ನನ್ನ ಜೀವನದಲ್ಲಿ. ಫ್ರೆಡ್ರಿಕ್ ನೀಚೆ ಅವನು ಹೇಳ್ತಾನೆ, ಗಾಡ್ ಈಸ್ ಡೆಡ್ ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ಅವನು ಹೇಳುವುದರಲ್ಲಿ ಅರ್ಥ ಇದೆ. ಗಾಡ್ ಈಸ್ ಡೆಡ್ ಬಿಕಾಸ್ ಯು ಹ್ಯಾವ್ ಕಿಲ್ಡ್ ಹಿಮ್. ಅಷ್ಟೇ, ನಾನು ಹಾಗೂ ನೀವು ಅವನನ್ನ ಸಾಯಿಸಿದ್ದೇವೆ. ಅದಕ್ಕೋಸ್ಕರವೇ ಪ್ರಪಂಚ ಏನ್ ಹೇಳ್ತಾ ಇದೆ? ದೇವರು ಇಲ್ಲ, ದೇವರು ಸತ್ತಿದ್ದಾರೆ. ಪ್ರಪಂಚ ಹೇಳ್ತಿದೆ, ನಿಮ್ಮ ಮನೆ ಅಕ್ಕಪಕ್ಕದವರು ಕೂಡ ಹೇಳ್ತಾ ಇದ್ದಾರೆ ದೇವರು ಸತ್ತೇ ಹೋಗಿದ್ದಾರೆ ಅಂತ ಹೇಳಿ. ಯಾಕೆ ಗೊತ್ತಾ? ಯಾಕೆ? ನಾನು ಹಾಗೂ ನೀವು ಅವರನ್ನ ಜೀವಿಸಲು ಬಿಡ್ತಾ ಇಲ್ಲ. ಮುಖ್ಯ ಕಾರಣ ಅದು. ಅದಕ್ಕೋಸ್ಕರವೇ ನೋಡಿ, ಅಗಸ್ಟಿನ್ ಅವರು ಹೇಳ್ತಾರೆ, ಬಿ ವಾಟ್ ಯು ಸಿ. ಬಲಿಪೂಜೆಯ ಬಗ್ಗೆ ಪ್ರಬೋಧನೆ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬಿ ವಾಟ್ ಯು ಸಿ. ಏನನ್ನ ನೋಡ್ತೀಯಾ? ಕ್ರಿಸ್ತರ ದೇಹವನ್ನು ನಿಜವಾಗಿ ಆ ಪರಮ ಪ್ರಸಾದದಲ್ಲಿ ನೋಡ್ತೀಯ ನೀನು ಬಲಿಪೂಜೆಯಲ್ಲಿ, ಅದನ್ನೇ ಸ್ವೀಕರಿಸ್ತೀಯಲ್ಲ. ಹಾಗಾದ್ರೆ ಕ್ರಿಸ್ತರ ದೇಹವಾಗು. ಬಿ ವಾಟ್ ಯು ಸಿ. ಒಂದು ವೇಳೆ ನಾನು ಆ ಕ್ರಿಸ್ತನ ದೇಹವಾಗಿ ಇಲ್ಲಿ ಜೀವಿಸ್ತಾ ಇಲ್ಲ ಆದ್ರೆ, ನಾನು ಪರಮ ಪ್ರಸಾದದಲ್ಲಿ ಕ್ರಿಸ್ತ ಯೇಸುವಿನ ದೇಹವನ್ನು ಭುಜಿಸ್ತಾ ಇಲ್ಲ. ನನಗೆ ಆ ವಿಶ್ವಾಸವಿಲ್ಲ. ನೀವು ನನಗೆ ಅಲ್ಲಿ ನಿಮಗೆ ಕಾರ್ಡ್ ಇಟ್ಟಿದ್ದಾರೆ ಅಂತ ಕಾಣುತ್ತೆ, ಬೆಳ್ಳಕಣ್ಣೂರು, ಅದರಲ್ಲಿ ಅದರ ಯೇಸು ಸ್ವಾಮಿಯ ನಿಮ್ಮಲ್ಲಿ ಕೆಲವರಾದರೂ ಬೆಳ್ಳಕಣ್ಣೂರಿಗೆ ಹೋಗಿರ್ಬೇಕು. ಈ ಅಲ್ಲಿ ಕೆಟ್ಟಿದ್ದಾರೆ, ಯಾರಿಗಾದ್ರೂ ಬೇಕಾದ್ರೆ ನೀವು ಬಲಿ ಪೂಜೆ ಆದ್ಮೇಲೆ ತೆಗೆದುಕೊಳ್ಳಿ. ಇದರಲ್ಲಿ ಪ್ರಾರ್ಥನೆ ಇದೆ, ತುಂಬಾ ಚೆನ್ನಾಗಿದೆ. ನನ್ನ ಬೋಧನೆಗೂ ಈ ಪ್ರಾರ್ಥನೆಗೂ ಸ್ವಲ್ಪ ಸಾಮ್ಯ ಇದೆ, ನೀವು ನೋಡ್ಬೋದು ಆಮೇಲೆ. ಆಯ್ತಾ? ನಿಮ್ಮ ಪವಿತ್ರ ಮುಖವನ್ನು ಕಂಡ ಸಂತೋಷದಲ್ಲಿಯೂ ಆನಂದದಲ್ಲಿಯೂ ಹಿಂದಿರುಗಿದ ಕುರಿಗಾಹಿಗಳಂತೆ ನಮ್ಮ ಉಳಿದ ಜೀವನದಲ್ಲಿ ನಾವು ಕಣ್ಣುಗಳಿಂದ ಕಂಡದ್ದನ್ನು, ಕಿವಿಯಿಂದ ಕೇಳಿದ್ದನ್ನು ಅನುಭವಿಸಿದ ಸತ್ಯದ ಸಾಕ್ಷಿಗಳಾಗಿ ಬದುಕಲು. ಇದರ ಅರ್ಥ ಅದೇ, ನಾವು ನೋಡಿದ್ದೇವೆ, ನಾವು ಅನುಭವಿಸಿದ್ದೇವೆ, ಹೌದು ನಿಜ, ಅದನ್ನು ಜೀವಿಸಬೇಕು. ಅದನ್ನು ಜೀವಿಸಬೇಕು ಪ್ರಿಯರೇ. ಕೊನೆಯದಾಗಿ ಹೇಳ್ತೇನೆ, ಇದು ಸತ್ಯ. ಏನು ಗೊತ್ತಾ? ಈಗಿನ ಆಧುನಿಕ ಪ್ರಪಂಚದ ದೊಡ್ಡ ಸಮಸ್ಯೆ ನಾಸ್ತಿಕತೆ ಅಲ್ಲ. ತುಂಬಾ ಜನ ಇದ್ದಾರೆ ಈಗ ನೋಡಿ, ಯಾವ ಧರ್ಮ ಮೇಲೆ ಜಾಸ್ತಿ ಧಾರ್ಮಿಕರು ಇದ್ದಾರೆ, ಯಾವ ಧರ್ಮದಲ್ಲಿ ಜಾಸ್ತಿ ಜನ ಇದ್ದಾರೆ ಅದು ಅಲ್ಲ. ಕ್ರೈಸ್ತ ಧರ್ಮಕ್ಕಿಂತ ನಾಸ್ತಿಕತೆ ಜಾಸ್ತಿ ಮೇಲೆ ಹೋಗ್ತಾ ಇದೆ. ಮುಸ್ಲಿಂ ಧರ್ಮ ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತೇನೆ, ಇಲ್ಲ, ಅದೆಲ್ಲ ಸುಳ್ಳು. ಯಾವ ನಾಸ್ತಿಕತೆ ಜಾಸ್ತಿ ಆಗ್ತಾ ಇದೆ, ದೇವರಲ್ಲಿ ವಿಶ್ವಾಸವೇ ಇಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಅದು ಸಮಸ್ಯೆ ಅಲ್ಲ ಆಕ್ಚುಲಿ. ನಾವು ಹೇಳ್ತೇವೆ ನಾಸ್ತಿಕತೆ ಆದ್ರೆ ಏನ್ ಮಾಡುವುದು? ನಾಸ್ತಿಕತೆ ಬಂದ್ರೆ ಈ ಪ್ರಪಂಚದಲ್ಲಿ ಏನ್ ಮಾಡುವುದು? ಸಮಸ್ಯೆ ಆಗುವುದಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ಆಧ್ಯಾತ್ಮಿಕ ಆಲಸ್ಯತನ ದೊಡ್ಡ ಸಮಸ್ಯೆ. ಆಧ್ಯಾತ್ಮಿಕ ಆಲಸ್ಯತನ ಅಂದ್ರೆ ಇನ್ನೂ ಕೂಡ ದಿಟ್ಟಿಸಿ ನೋಡುವುದು. ಯಾರು ದೇವರಲ್ಲಿ ವಿಶ್ವಾಸವಿಡ್ತಾರಲ್ಲ
ಅವರಿಂದ ಏನು ಸಮಸ್ಯೆ ಇಲ್ಲ. ಇಲ್ಲಿಗೆ ಬಂದಿದ್ದಾರಲ್ಲ, ಇವರಿಂದಲೇ ಸಮಸ್ಯೆ. ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಬಲಿಪೂಜೆ ನಡೆಸ್ತಿದ್ದೇವಲ್ವಾ, ಇವರೇ ದೊಡ್ಡ ಸಮಸ್ಯೆ, ನಾವೇ ದೊಡ್ಡ ಸಮಸ್ಯೆ, ಅವರಲ್ಲ. ಇದ್ರ ಬಗ್ಗೆ ಸ್ವಲ್ಪ ನೀವು ಧ್ಯಾನ ಮಾಡಿ. ಹೇಗೆ ಅಂತೇಳಿ ನೀವು ನೋಡಿ. ನಾಸ್ತಿಕತೆ ಜಾಸ್ತಿ ಆಗಿದ್ದಿರುವುದು ನಮ್ಮಿಂದ ಮಾತ್ರವಲ್ಲ, ಧಾರ್ಮಿಕರು ಅಂತ ಹೇಳಿ ಏನೂ ಕೂಡ ಜೀವನದಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ತೋರಿಸಿದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಬೇರೋದು ಇಲ್ಲ, ವಿಪರ್ಯಾಸ ಹಾಗೂ ಸಮಸ್ಯೆ ಬೇರೋದು ಇಲ್ಲ. ಆದ್ದರಿಂದ ಪ್ರಿಯರೇ, ಮತ್ತೊಮ್ಮೆ ಅದೇ ವಾಕ್ಯ ನಮ್ಮ ಮನಸ್ಸಿನಲ್ಲಿ ಪ್ರಭು ಯೇಸು ನನಗೂ ಕೂಡ ಹೇಳ್ತಾ ಇರ್ಬೋದು, ಇನ್ನೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದೆಯಲ್ಲ, ಇನ್ನೂ ಕೂಡ ಪ್ರಾರ್ಥನೆ ಅದರಲ್ಲೇ ಇದೆ. ಆ ಪ್ರಾರ್ಥನೆಯನ್ನು ಜೀವಿಸು. ಪ್ರಾರ್ಥನೆ ಬೇಕು. ಆ ಪ್ರಾರ್ಥನೆಯನ್ನು ಜೀವಿಸಿದರೆ ಮಾತ್ರ ಆ ಪ್ರಾರ್ಥನೆ ಸಂಪೂರ್ಣ ಆಗ್ತದೆ. ಬೇಕಾದ ಕೃಪಾವರಕ್ಕಾಗಿ ಪವಿತ್ರ ಬಲಿ ಪೂಜೆಯನ್ನು ಪ್ರಾರ್ಥಿಸು.